ನಾವು ಆಚರಿಸಿದ ಕ್ರಿಸ್ತ ಜಯಂತಿಯ ಸಂತಸ ಹಾಗೂ ಅದು ನಮಗೆ ತಂದ ಲೋಕ ರಕ್ಷಣೆಯ ಭರವಸೆಯಲ್ಲಿ ದೇವಮಾತೆಯ ಪಾತ್ರ ದೊಡ್ಡದು. ಧರ್ಮಸಭೆ ಹೊಸ ವರ್ಷದ ಮೊದಲ ದಿನವನ್ನು ದೇವಮಾತೆಯ ಮಹೋತ್ಸವವನ್ನಾಗಿ ಆಚರಿಸುತ್ತದೆ. ಹೊಸ ವರ್ಷವು ಪ್ರತಿಯೊಬ್ಬ ಮನುಷ್ಯನ ಜನ್ಮದಿನ ಎನ್ನುತ್ತಾರೆ ಚಿಂತಕರೊಬ್ಬರು. ಯಾವುದೇ ಮಗುವಿಗೆ ಜನ್ಮದಿನದಂದು ಅತ್ಯಂತ ಸಂತೋಷ ಪಡುವುದು ಅದರ ತಾಯಿ. ಮಾತೆ ಮರಿಯಮ್ಮನವರು ಯೇಸು ಪ್ರಭುವಿನಿಂದಲೇ ತಾಯಿಯಾಗಿ ಪಡೆದಿರುವ ನಾವು ಮಾತೆಯ ಮಡಿಲಿನಲ್ಲಿ ನಮ್ಮ ಸುಖವನ್ನು ಕಾಣಬೇಕು. ಈ ಹೊಸ ವರ್ಷದಲ್ಲಿ ಪ್ರಭು ಯೇಸುವನ್ನು ಹರಸುವ, ಬಯಸುವ, ನೆಲೆಸುವ ಕಾಯಕದಲ್ಲಿ ನಾವು ನಿರತರಾಗಲು ಮಾತೆ ಮರಿಯಮ್ಮನವರಿಗಿಂತ ಉತ್ತಮ ಮಾರ್ಗದರ್ಶಿ ಬೇರೊಬ್ಬರಿಲ್ಲ. ಮಾತೆಯನ್ನು ಸ್ಮರಿಸೋಣ. ಅವರ ದೀನತೆ, ವಿನಯತೆ, ವಿಧೇಯತೆಯನ್ನು ಅನುಸರಿಸೋಣ. ಇಂದಿನ ದೀಪಾವಳಿ ಪೂಜೆಯಲ್ಲಿ ನಿಮ್ಮೆಲ್ಲರ ಪ್ರತ್ಯೇಕ ಅಭಿಪ್ರಾಯಗಳಿಗಾಗಿ ಕೂಡ ಅರ್ಪಿಸಿ ಪ್ರಾರ್ಥಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು 2025ರಿಂದ ಹೊಸ ವರ್ಷ 2026ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ನಿಮಗೆಲ್ಲರಿಗೂ ಒಂದು ಚಿಕ್ಕ ಪ್ರಶ್ನೆ, ನಾವು ಯಾವ ಕಾಲದಲ್ಲಿದ್ದೇವೆ? ಚಿಕ್ಕ ಪ್ರಶ್ನೆ, ದೊಡ್ಡ ಪ್ರಶ್ನೆ ಅಲ್ಲ. ನಾವೆಲ್ಲ ಯಾವ ಕಾಲದಲ್ಲಿದ್ದೇವೆ? ಆಗಮನ ಕಾಲದಲ್ಲಿದ್ದೇವೆ. ಯಾವ ಕಾಲದಲ್ಲಿದ್ದೇವೆ? ಕಲಿಯುಗದಲ್ಲಿದ್ದೇವೆ. ಯುಗ ಕೇಳಿಲ್ಲ, ಕಾಲ ಕೇಳ್ತಾ ಇದ್ದೀವಿ. ಚಳಿಗಾಲಕ್ಕೆ ನೋಡ್ತಾ ಇದ್ರು. ಓಕೆ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಯಾವ ಕಾಲದಲ್ಲಿರ್ಬೇಕು, ಆದರೆ ಯಾವ ಕಾಲದಲ್ಲಿದ್ದೀವಿ? ನಾವೆಲ್ಲರೂ ವರ್ತಮಾನ ಕಾಲದಲ್ಲಿ ಜೀವಿಸ್ಬೇಕಂತೆ ಅಲ್ವಾ? ವರ್ತಮಾನ ಕಾಲ ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ನಾವು ಜೀವಿಸ್ಬೇಕು ಅಂತಾನೆ ದೇವರು ನಮಗೆ ಹೇಳೋದು. ದೇವರು ನಮಗೆ ಈ ದಿನವನ್ನು ಅಥವಾ ನಮ್ಮನ್ನು ಸೃಷ್ಟಿ ಮಾಡಿದಾಗ
ಆ ಕ್ಷಣವನ್ನ ನಾವು ಜೀವಿಸಲು ಹೇಳ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಜೀವನದ ಪರ್ಯಂತರ ಏನ್ ಮಾಡ್ತೀವಿ, ಭೂತಕಾಲದಲ್ಲಿ ನಮ್ಮ ಜೀವನದಲ್ಲಿ ನಡೆದಂತಹ ಅನೇಕ ಘಟನೆಗಳ ಬಗ್ಗೆ ಏನ್ ಮಾಡ್ತೀವಿ, ಚಿಂತೆ ಮಾಡ್ಕೊಂಡು ಕೂತಿರ್ತೀವಿ. ಈಗ 2025 ಮುಗಿದೋಯ್ತು, ಅದು ಕೂತ್ಕೊಂಡು ಏನ್ ಮಾಡ್ತೀವಿ, 2025ರಲ್ಲಿ ನಾನು ಏನೇನೋ ಮಾಡ್ಬೋದಾಗಿತ್ತು, ಯೋಚನೆ ಮಾಡೋದು, ಏನೇನೋ ಮಾಡ್ಬೋದಾಗಿತ್ತು, ಮಾಡಿರಲ್ಲ ಏನೋ ಮಾಡ್ಬೋದಾಗಿತ್ತು. ಇಲ್ಲಾಂದ್ರೆ ಇನ್ನೊಂದು ಯೋಚನೆ ಏನು, 2026ರಲ್ಲಿ ಏನೇನೆಲ್ಲ ಮಾಡಬೇಕು ಅಲ್ವಾ. ನಮ್ಮ ಜೀವನದಲ್ಲಿ ಹಂಗೇನೆ ಒಂದು ಆಗೋಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಾಂದ್ರೆ ಆಗುವಂತಹ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಈಗ ಸಂಭವಿಸುವಂತಹ ಘಟನೆಗಳನ್ನ ಮರ್ತು ಹೋಗ್ತೇವೆ. ಆದ್ರೆ ಈ ದಿನ, ಈ ಸಂದರ್ಭ ದೇವರು ಹೇಳುವಂಥದ್ದು, ಈ ಕ್ಷಣದಲ್ಲಿ ನನ್ನೊಂದಿಗೆ ಇರಿ. ಈ ಕ್ಷಣದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಾವು ದೇವರೊಂದಿಗೆ ಇರಬೇಕು, ದೇವರೊಂದಿಗೆ ಜೀವಿಸಬೇಕು ಎನ್ನುವುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಿದ್ದಲ್ಲಿ ನಮಗೆಲ್ಲರಿಗೂ ದೇವರು ಪ್ರತಿ ದಿನವನ್ನು ನೂತನ ದಿನವನ್ನಾಗಿ ನೀಡ್ತಾರೆ. ನಾನು ಎತ್ತರೆ ಹೊಸ ದಿನ, ನಾನು ಸತ್ತರೆ ಅದೇ ಕೊನೆ ದಿನ. ಪ್ರತಿ ದಿನ ಹೊಸ ದಿನ. ಅದನ್ನ ಯಾರು ತನ್ನ ಜೀವನದಲ್ಲಿ ಹೊಸ ದಿನ ಎಂದು ವಿಶ್ವಾಸಿಸುತ್ತಾರೆ, ನಂಬುತ್ತಾರೆ, ಅಂಥವರು ಪ್ರತಿದಿನ ಸಂತೋಷವಾಗಿರ್ತಾರೆ. ಯಾವಾಗ ಸಂತೋಷವಾಗಿರಲ್ಲ, ಹಳೆದನ್ನು ನೆನೆಸ್ಕೊಂಡು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಅಳ್ತಾನೆ ಕೂತ್ಕೊಳ್ತೀವಿ ಹೊತ್ತು ಸಂತೋಷನೇ ಪಡಲ್ಲ. ಅದಕ್ಕೋಸ್ಕರ ದೇವರು ಹೇಳೋದು, ಎಲ್ಲವನ್ನು ಮರೆತು ಒಂದು ಕ್ಷಣ ನನ್ನೊಂದಿಗೆ ನೀವು ಇರಿ, ನನ್ನೊಂದಿಗೆ ಜೀವಿಸಿ ಎನ್ನುವಂತಹ ವಾಕ್ಯಗಳನ್ನ ಪ್ರವೇಶಿಸಿದ ತನ್ನ ಶಿಷ್ಯರಿಗೆ ಹೇಳುವುದನ್ನು ನಾವು ನೋಡ್ತೇವೆ. 3 ಜನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಮಾಡಬಹುದಾಗ, ನನ್ನೊಂದಿಗೆ ತುಸು ಕಾಲವನ್ನು ನೀವು ಕಳೆಯಲು ಸಾಧ್ಯವಿಲ್ಲವೇ ಪ್ರಶ್ನೆ ಆಗಿದ್ದಲ್ಲಿ, ಈ ಹೊಸ ವರ್ಷ ಅಂತ ಹೇಳಿದ್ರೆ ದೇವರೊಂದಿಗೆ ನಾವು ಜೀವಿಸುವಂತಹ ಕ್ಷಣ. ಈ ಒಂದು ಹೊಸ ವರ್ಷದಲ್ಲಿ ಪ್ರತಿ ಕ್ಷಣದಲ್ಲೂ ನಾವು ದೇವರೊಂದಿಗೆ ಜೀವಿಸುತ್ತಾ ಸಂತೋಷವಾಗಿರಲು ಬೇಕಾಗಿರುವ ವರದಾನಗಳಿಗಾಗಿ ದಿವ್ಯಬಲಿ ಪೂಜೆಯಲ್ಲಿ ನಮ್ಮೆಲ್ಲರೂ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರ ಪವಿತ್ರ ರಹಸ್ಯವನ್ನು ಆಚರಿಸಲು ಯೋಗ್ಯರಾಗುತ್ತಿರುವ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. Please,
ಪೂಜ್ಯ ಮರಿಯಮ್ಮನವರ ಫಲಭರಿತ ಕನ್ಯಾತ್ವದ ಮೂಲಕ ಮಾನವ ಕುಲಕ್ಕೆ ನಿತ್ಯ ರಕ್ಷಣೆಯ ಕೊಡುಗೆಗಳನ್ನು ಕರುಣಿಸಿದಿರಿ. ಆಕೆಯ ಮುಖಾಂತರ ಜೀವದಾತ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಪಡೆಯಲು ಪಾತ್ರರಾದ ನಾವು ಆಕೆಯ ದಿನವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂಖ್ಯಾಕಾಂಡದಿಂದ ಮೊದಲನೇ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ, ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ, ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಪ್ರಭುವಿನ ವಾಕ್ಯ. Hallelujah.
ದೇವಪುತ್ರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದುದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ, ಮಗನಾಗಿದ್ದೆ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಪ್ರಭುವಿನ ವಾಕ್ಯವಿದು. ಪ್ರಭುವಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮ್ಮವೇ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೆಫನನ್ನು ಗೋದರಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೆಯ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ತಿಳಿಸಿದ್ದನು.
ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಅಮಲಗುತ್ತಿರುವಂಥ ಈ ಧರ್ಮಕೇಂದ್ರದ ಎಲ್ಲ ಭಕ್ತಾದಿಗಳೇ, ಇಂದು ನಾವು ಆಲ್ರೆಡಿ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹೌದಲ್ಲ? ನಾವು ಆಲ್ರೆಡಿ ಕಾಲಿಟ್ಟಿದ್ದೇವೆ. ಇಂದು ವಿಶ್ವದೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಸಡಗರ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆಚರಣೆ ಮಾಡುತ್ತಾ ಇದ್ದಾರೆ. ಆದರೆ ನಾವೆಲ್ಲರೂ ಸಹ ಈ ದೇವರ ಆಲಯದಲ್ಲಿ ಕುಳಿತು ದೇವರನ್ನು ನೆನೆಯುತ್ತಾ ದೇವರೊಂದಿಗೆ ಈ ಹೊಸ ವರ್ಷವನ್ನು ನಾವು ಪ್ರಾರಂಭಿಸಲು ನಾವು ಇಲ್ಲಿ ಬಂದಿದ್ದೇವೆ. ಹೌದಲ್ಲ? ಹೌದು. ಹೀಗಿರ್ಬೇಕಾದ್ರೆ ಇಂಥ ಸಂದರ್ಭವನ್ನು, ಇಂಥ ಅವಕಾಶವನ್ನು ನಮಗೆ ದೇವರು ಈ ಕಳೆದ ಒಂದು ವರ್ಷದಲ್ಲಿ ನಮ್ಮನ್ನು ಆಶೀರ್ವದಿಸಿ ಈ ಹೊಸ ವರ್ಷಕ್ಕೆ ನಮ್ಮನ್ನು ಕರೆತಂದಕ್ಕಾಗಿ ದೇವರಿಗೆ ನಾವೆಲ್ಲ ಒಂದು ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಉತ್ತರವನ್ನು ಸಲ್ಲಿಸೋಣ. ನಾವು ಎಷ್ಟು ಜೋರಾಗಿ ಚಪ್ಪಾಳೆ ತರ್ತೇವೋ ಅಷ್ಟು ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಿದಂತೆ ಅಂತ ದೊಡ್ಡವರು ಒಂದೊಂದು ಬಾರಿ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಪ್ರಿಯರೇ, ನಾವು ಎಲ್ಲರೂ ಸಹ ಇಂದು ದೇವರ ಆಲಯದಲ್ಲಿ ಇದ್ದೇವೆ ಎಂಬುದಾದರೆ ಅದು ದೇವರ ಆಶೀರ್ವಾದ. ಇಲ್ಲವಾದರೆ ಇರ್ತಿರಲಿಲ್ಲ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡುವುದಾದರೆ, ನಾನು ಹೋದ ವರ್ಷ ಇದೇ ಸಮಯದಲ್ಲಿ ಎಲ್ಲಿದ್ದೆ ಗೊತ್ತಾ? ಹೋದ ವರ್ಷ ಇದೇ ಸಮಯದಲ್ಲಿ ಎಲ್ಲಿದ್ದೆ ಗೊತ್ತಾ? ಹಾಸ್ಪಿಟಲ್ ಮಲಗಿದ್ದೆ. ಒಂದು ಆಕ್ಸಿಡೆಂಟ್ ಆಗಿತ್ತು. ನಾನು ಹಾಸ್ಪಿಟಲ್ ಇದ್ದೆ. ನಾನು ಹೊಸ ವರ್ಷ ಅಲ್ಲಿ ಪ್ರಾರಂಭವಾದದ್ದು. ಆದರೆ ಹೊಸ ವರ್ಷ ಆಸ್ಪತ್ರೆಯಲ್ಲಿ ಪ್ರಾರಂಭವಾದರೂ ಸಹ ವರ್ಷದಾದ್ಯಂತ ದೇವರು ನನ್ನನ್ನು ಕಾಪಾಡಿ ಇಂದು ಈ ದೇವರ ಆಲಯಕ್ಕೆ ನನ್ನನ್ನು ಕರೆತಂದಿದ್ದಾರೆ. ಅದಕ್ಕೆ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಹೀಗಿರುವಾಗ ಪ್ರಿಯರೇ, ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಈ ವರ್ಷದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ನಾವು ಯಾವುದೇ ಅಂದ್ರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಫಾದರ್ ಪೀಠಿಗೆಯಲ್ಲಿ ಹೇಳಿದ್ರು, ನಾವೆಲ್ಲ ಇರೋದೇನು ವರ್ತಮಾನದ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲ, ಭೂತಮಾನ ಕಾಲದಲ್ಲ, ವರ್ತಮಾನ ಕಾಲದಲ್ಲಿ. ಅಂದ್ರೆ ಈ ಪ್ರಸ್ತುತ ಕಾಲದಲ್ಲಿ ನಾವು ನಿಜವಾಗಿ ನಾವು ಜೀವನ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದೇನು? ದೇವರ ಆಶೀರ್ವಾದ. ದೇವರ ಆಶೀರ್ವಾದವಿಲ್ಲದೆ ನಮ್ಮ ಜೀವನವನ್ನು ನಾವು ಪ್ರಸ್ತುತ ಕಾಲದಲ್ಲಿ ನಾವು ಜೀವಿಸಲು ಸಾಧ್ಯವಿಲ್ಲ, ನೆಮ್ಮದಿಯಾಗಿ ಜೀವಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡ್ತೇವೆ. ಎಷ್ಟು ಸುಂದರವಾಗಿ ಅಲ್ಲಿ ಸಂಖ್ಯಾಕಾಂಡದಲ್ಲಿ ನಾವು ಓದ್ತೇವೆ. ಮೋಶೆ ಆರೋನನಿಗೆ ಹೇಳ್ತಾರೆ, ಇಸ್ರಾಯೇಲ್ ಜನರನ್ನು ಏನ್ ಮಾಡು? ಆಶೀರ್ವಾದ ಮಾಡು. ಏನ್ ಮಾಡು? ನೀನು ಆಶೀರ್ವಾದ ಮಾಡು. ಏನಂತ ಆಶೀರ್ವಾದ ಮಾಡು? ಅವರಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನೀಗಲಿ, ಅದರಿಂದ ಹೊರಗಡೆ ಬರಲಿ ಎಂಬುದಾಗಿ ಆಶೀರ್ವಾದ ಮಾಡು. ಅವರಿಗೆ ಶಾಂತಿ ಸಮಾಧಾನ ಸಿಗಲಿಲ್ಲ, ನೀನು ಆಶೀರ್ವಾದ ಮಾಡು ಎಂಬುದಾಗಿ ಮೋಶೆ ಆರೋನನಿಗೆ ಜನರಿಗೆ ಆಶೀರ್ವಾದ ಮಾಡುವಂತೆ ತಿಳಿಸುತ್ತಾನೆ. ಅಂದರೆ ದೇವರು ಮೋಶೆ ಮುಖಾಂತರ ಅಥವಾ ಆರೋನ ಮುಖಾಂತರ ತನ್ನೆಲ್ಲ ಜನರಿಗೆ ಆಶೀರ್ವಾದ ಬರುವುದನ್ನು ನಾವು ನೋಡ್ತೇವೆ. ಹೌದಲ್ಲ? ಅದೇ ರೀತಿ ನಾವು ಸಹ ನಮ್ಮದು ದೊಡ್ಡ ದೇವಾಲಯ ಇಲ್ಲದೆ ಇರ್ಬೋದು, ನಮ್ಮಲ್ಲಿ ಹೆಚ್ಚು ಜನಸಂಖ್ಯೆ ಇಲ್ಲದೆ ಇರ್ಬೋದು, ಆದರೆ ಕಡಿಮೆ ಜನಸಂಖ್ಯೆ ಇದ್ದರೂ ಸಹ ನಾವು ದೇವರ ಆಶೀರ್ವಾದಕ್ಕಾಗಿ ನಾವು ಬಂದಿರುವಾಗ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಜನರನ್ನು ನಾವು ನಂಬಿದ್ರೆ ಕೆಲವೊಂದು ಬಾರಿ ಮೋಸ ಮಾಡ್ಬೋದು, ಕೈ ಬಿಡ್ಬೋದು ನಮ್ಮನ್ನ. ಹೌದಲ್ಲ? ನಾನು ಏನ್ ಮಾಡೋಣ, ನಾನಿದ್ದೇನೆ, ನೀನು ಕೆಲಸ ಸ್ಟಾರ್ಟ್ ಮಾಡು, ನೀವು ಮುನ್ನಡೆಸು, ಅದು ಇದಂತ ನಮ್ಗೆ ನಂಬಿಕೆ ಕೊಡ್ತಾರೆ. ಕಷ್ಟ ಅಂತ ಅವ್ರ ಮನೆಗೆ ನಿಂತ್ಕೊಂಡಾಗ ಏನ್ ಹೇಳ್ತಾರೆ, ಏನಂದ್ರೆ ಕಾಸಿನ ಮರ ನೋಡೋಣ, ಫೋನ್ ತೆಗೆಯಲು ಹೋಗೋದು, ಊರಲ್ಲಿಲ್ಲ, ಹಂಗೆ ಹಿಂಗೆ ಅಂತ
ಕೆಲವೊಂದು ಬಾರಿ ಹೇಳ್ತಾರೆ, ಹೌದಲ್ಲ? ಆದರೆ ದೇವರಾಗಲ್ಲ. ವಿಶ್ವಾಸದಿಂದ ನಂಬಿಕೆಯಿಂದ ಆ ದೇವರ ಬಳಿ ನಾವು ಬಂದಂತೆ ಆದರೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ಮುನ್ನಡೆಸುತ್ತಾರೆಂಬ ಭರವಸೆ ಮಾತುಗಳನ್ನು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸುತ್ತದೆ. ಮತ್ತೆ ನಾವು ಈ ಆಶೀರ್ವಾದ ಹೇಗೆ ಪಡ್ಕೊಳ್ಳೋದು? ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅನ್ನೋದಾದ್ರೆ, ನಾನು ಒಂದು ವರ್ಷ ಬೀದರಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಪ್ರತಿ ವರ್ಷ ಒಂದು ಪ್ರಾರಂಭ ಆಗಬೇಕು ಅನ್ನೋದಾದ್ರೆ ಅಲ್ಲಿನ ಮಕ್ಕಳುಗಳು ಏನ್ ಮಾಡ್ತಾರೆ, ತನ್ನ ತಾಯಿಯ ಬಳಿ ಹತ್ರ ಹೋಗಿ ಅವರಿಗೆ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತಗೋತಾರೆ. ಯಾರು? ಮಕ್ಕಳು ತಂದೆ ತಾಯಿಯರಿಗೆ ಅಥವಾ ಚಿಕ್ಕವರು ಹಿರಿಯರ ಬಾಲಕಿಯರಿಗೆ ಆಶೀರ್ವಾದವನ್ನು ಅವರು ಪಡ್ಕೊಂಡಾಗ ಅವ್ರಿಗೊಂದು ನಂಬಿಕೆ, ದೇವರು ಇವರ ಗುರು ಹಿರಿಯರ ಮುಖಾಂತರ ನನ್ನನ್ನು ಆಶೀರ್ವದಿಸಿದ್ದಾರೆ, ನಾನು ಈ ವರ್ಷದಲ್ಲಿ ಚೆನ್ನಾಗಿರ್ತೇನೆ, ದೇವರು ನನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ನಾನು ದೊಡ್ಡವನಾಗ್ತಿದ್ದೇನೆ, ನಾನು ಆಲ್ರೆಡಿ ಹಿರಿಯ, ನಾನು ಯಾಕೆ ಕಾಲಿಗೆ ಬಿಡಲಿ ಅಂತ ಯೋಚನೆ ಮಾಡ್ತೀರಾ? ನೀವು ಯಾರ ಪದಕ್ಕೂ ಬಿಡೋ ಅವಶ್ಯಕತೆ ಇಲ್ಲ. ಅಷ್ಟು ಸಂಕುಚಿತ ಮನೋಭಾವ ಇದ್ದರೆ ನೀವು ಈ ದೇವರ ಆಲಯದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ನಿಮ್ಮ ಆ ಒಂದು ಪೀಠದ ಬಳಿ ನೀವು ತಲೆಬಾಗಿ ಆಶೀರ್ವಾದ ಪಡ್ಕೊಂಡ್ರೆ ಸಾಕು, ದೇವರೇ ನಮ್ಮನ್ನು ಆಶೀರ್ವದಿಸಿದಂತೆ. ಮತ್ತೆ ಇಂದಿನ 2ನೇ ವಚನಕ್ಕೆ ನಾವು ಬರುವುದಾದರೆ, ಸಂತ ಪೌಲ ಗಲಾತ್ಯರಿಗೆ ಬರೆದ ಪತ್ರ. ಸಂತ ಪೌಲ ಕಾಲ ಪರಿಪಕ್ವವಾದಾಗ ಎಲ್ಲವೂ ಸಂಭವಿಸುವುದೆಂಬುದಾಗಿ ಹೇಳುವುದರ ಮುಖಾಂತರ ಅವನು ನುಡಿಯುತ್ತಾನೆ. ದೇವರ ಅಥವಾ ಕ್ರಿಸ್ತನ ಜನನದ ಬಗ್ಗೆ ನುಡಿಯುತ್ತಾನೆ. ಹೌದಲ್ಲ? ಕ್ರಿಸ್ತ ಈ ಲೋಕಕ್ಕೆ ಬಂದು ನಮಗೆ ರಕ್ಷಣೆಯನ್ನು ಸಾರಿದರು, ಸೇವೆಯನ್ನು ಮಾಡಿದರು. ಆತನಲ್ಲಿ ನೀವೇನ್ ಮಾಡಿ ವಿಶ್ವಾಸವಿಡಿ. ಯಾಕಂದ್ರೆ ಆತನೊಬ್ಬನೇ ನಮ್ಮ ರಕ್ಷಕ, ಆತನೊಬ್ಬನೇ ನಮ್ಮ ಪ್ರಭು, ಈತನು ಹೊರತುಪಡಿಸಿ ಬೇರೆ ದೇವರಿಲ್ಲ ಎಂಬ ಮಾತುಗಳನ್ನು ಸಂತ ಪೌಲ ಮತ್ತೆ ನಮಗೆ ಹೇಳ್ತಾ ಇದ್ದಾನೆ. ನಿಮ್ಗೆಲ್ಲ ವಿಶ್ವಾಸ ಇದೆಯಾ ಇಲ್ವಾ? ಇರುವುದಕ್ಕಾಗಿ ನಾವೆಲ್ಲೂ ಸಹ ಈ ದೇವರ ಆಲಯದಲ್ಲಿ ಕೂತಿರೋದು. ವಿಶ್ವಾಸ ಇಲ್ಲದಿದ್ರೆ ನಾವು ಸಹ ಬೇರೆಯವರಂತೆ ಮೋಜು ಮಸ್ತಿ ಅಂತ ಹೇಳ್ತಾರೆ ಒಂದು ಪದ, ಅದನ್ನ ಆಚೆ ಜನರಂತೆ ನಾವು ಜೀವನ ಅಂದ್ರೆ ನಾವು ದೇವರ ಮರೆತು ನಾವು ಜೀವನ ಮಾಡಬಹುದಾಗಿತ್ತು. ಆದರೆ ದೇವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರೇ ನಮ್ಮ ರಕ್ಷಕ, ಆತನ ಆಶೀರ್ವಾದ ನಮಗೆ ಬಹಳ ಮುಖ್ಯ ಎಂಬುದಾಗಿ ನಾವು ನಂಬಿ ಇಂದು ನಾವು ಇಲ್ಲಿ ಬಂದಿದ್ದೇವೆ. ಕೇಳಿರಿ ಕೊಡಲಾಗುವುದು, ಹುಡುಕಿರಿ ತಟ್ಟಿರಿ. ಹೀಗಿರ್ಬೇಕಾದ್ರ ನೀವೆಲ್ಲರೂ ಸಹ ನೀವು ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಹುಡುಕುವಾಗ ಕೇಳುವಾಗ ದೇವರು ಕೊಡ್ತಾರ ಇಲ್ವಾ? ಕೊಟ್ಟೇ ಕೊಡ್ತಾರೆಂಬ ಭರವಸೆ ನಂಬಿಕೆ ನಮ್ಮ ಇವತ್ತು ಮಾತ್ರ ಅಲ್ಲ, ವರ್ಷ ಪೂರ್ತಿ ನಮ್ದಾಗಿರ್ತದೆ. ಯಾಕಂತಂದ್ರೆ ದೇವರನ್ನು ನಂಬಿದವನು ಎಂದು ಫೇಲ್ಯೂರೇ ಆಗಲ್ಲ. ಮತ್ತೆ 3ನೇ ಅಂಶ ಬರುವುದಾದರೆ, ಇಂದು ತಾಯಿ ಧರ್ಮಸಭೆ ಒಂದು ರೀತಿಯಲ್ಲಿ ಮಾತೆ ಮರಿಯಮ್ಮನವರ ಅಂದರೆ ದೇವರ ತಾಯಿ ಎಂಬ ಹಬ್ಬವನ್ನು ನಾವು ಇಂದು ಆಚರಣೆ ಮಾಡ್ತಾ ಇದ್ದೇವೆ. ದೇವಮಾತೆ ಪರಿಶುದ್ಧ ಮರಿಯಮ್ಮನವರ ಮಹೋತ್ಸವ. ಹೌದಲ್ಲ? ದೇವರು ಮಾತೆ ಮರಿಯಮ್ಮನವರು ದೇವರ ತಾಯಿ ಎಂಬ ಘೋಷಣೆಯನ್ನು ಇವಾಗಲ್ಲ, ಯಾವಾಗ ಗೊತ್ತ ಮಾಡಿದ್ದು? 431 4ನೇ ಶತಮಾನ 5ನೇ ಶತಮಾನ ಆವಾಗಲೇ ದೇವರೇ ಮಾತೆ ಮರಿಯಮ್ಮನವರು ದೇವರ ತಾಯಿ ಎಂದು ಘೋಷಣೆ ಮಾಡುತ್ತಾರೆ. ಥಿಯೋಟೆಕಸ್ ಎಂಬುದಾಗಿ ಆ ಥಿಯಾಲಜಿ ನೋಡುವುದಾದರೆ, ಪ್ರಿಯರೇ, ಇಲ್ಲಿ ನಾವು ನೋಡುವುದಾದರೆ ಮಾತೆ ಮರಿಯಮ್ಮನವರನ್ನು ದೇವರ ತಾಯಿ ಎಂದು ಆರಿಸಿಕೊಂಡದ್ದು ಪ್ರಮುಖವಾದ ಕಾರಣ ಏನು? ಅವರು ಬಹಳ ಸುಂದರವಾಗಿದ್ರು ಅಥವಾ ದೇವರ ಚಿತ್ತವನ್ನು ಸದಾ ಮಾಡಿದ್ರು, ಇದಕ್ಕಾಗಿ ಅವ್ರು ಆರಿಸ್ಕೊಂಡ್ರ? ಮತ್ತೆ ಏತಕ್ಕಾಗಿ ಆರಿಸ್ಕೊಂಡಿದ್ರು? ಈ ಆಶೀರ್ವಾದ ಹೇಗೆ ಸಿಕ್ಕಿತ್ತು? ಇದೆಲ್ಲ ಒಂದೇ ಒಂದು ಇದಕ್ಕೆ ಮೂಲವಾದ ಕಾರಣ ಅಂತಂದ್ರೆ ಅದು ಗ್ರೇಸ್ ಇರ್ತದೆ. ಇದು ದೇವರ ಅನುಗ್ರಹ. ಇದು ದೇವರ ಅನುಗ್ರಹದ ಮೇರೆಗೆ ಮಾತ್ರ ದೇವರನ್ನು ಮಾತೆ ಮರಿಯಮ್ಮನನ್ನು ದೇವರ ತಾಯಿ ಎಂಬುದಾಗಿ ಘೋಷಣೆ ಮಾಡ್ತಾರೆ. ಅವರ ಮಾಡಿದಂತ ಎಲ್ಲ ಕೆಲಸ ಕಾರ್ಯಗಳಿಂದಲ್ಲ.
ಇಸ್ ಪ್ಯೂರ್ಲಿ ಗ್ರೇಸ್ ಎಂಬುದಾಗಿ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಪ್ರಿಯರೇ, ನಾವು ನಮಗೂ ಸಹ ದೇವರ ಆಶೀರ್ವಾದ ಸಿಕ್ಕಿದೆ, ಅನುಗ್ರಹ ಸಿಕ್ಕಿದೆ, ಅದನ್ನು ನಾವು ಮರೆಯುವಾಗಿಲ್ಲ. ನೋಡಿ, ಇನ್ನೊಬ್ರು ನಂತರ ದೈವಶಾಸ್ತ್ರಜ್ಞರು ಹೇಳ್ತಾರೆ, ನೀವು ನಿಜವಾಗಿ ಕ್ರಿಸ್ತನನ್ನು ನೀವು ಅರಿಯುವುದೇ ಆದರೆ ಮಾಧ್ಯಮದ ಮುಖಾಂತರ ನೀವು ಅರಿಯಿರಿ. ಯಾರು ಮಾಧ್ಯಮವನ್ನು ಅರಿಯದೆ ಹೋಗ್ತಾರೋ ಕ್ರಿಸ್ತನು ಅರಿಯಲು ಸಾಧ್ಯವಿಲ್ಲ ಎಂಬುದಾಗಿ ಸಹ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ನಮಗೆ ದಿಕ್ಸೂಚಿ, ಆ ಕ್ರಿಸ್ತನ ನಡ್ಕೊಳ್ಳುವಂತ ದಿಕ್ಸೂಚಿ ಯಾವುದಂದರೆ ಯಾರು? ಮಾಧ್ಯಮಗಳು. ಅವ್ರು ಹೇಳ್ತಾರೆ, ಒಂದು ರವೀಂದ್ರನಾಥ್ ಠಾಗೂರ್ ಅವರು ಒಂದು ಮಾತು ನುಡಿತಾರೆ, ಏನ್ ಗೊತ್ತಾ? ಒಂದು ಜೀವಿ ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ಸಂದೇಶವನ್ನು ಹೊತ್ತು ತರುತ್ತದೆ. ಒಂದು ಜೀವಿ ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ಸಂದೇಶ, ಅದು ನೀವಾಗಿರ್ಬೋದು, ನಾನಾಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು, ಒಂದು ಸಂದೇಶವನ್ನು ಹೊತ್ತು ತರ್ತೇವೆ, ಹೌದಲ್ಲ ಅಂತೆಂಬುದಾಗಿ ಹೇಳ್ತಾರೆ. ವರ್ಷ ಪೂರ್ತಿಯಲ್ಲಿ ಕ್ರಿಸ್ತನೊಂದಿಗಿದ್ದಾನೆ, ನಾನು ಆ ಕ್ರಿಸ್ತನ ಅನುಗ್ರಹವನ್ನು ಪಡೆದಿದ್ದೇನೆ, ಆಶೀರ್ವಾದ ಪಡೆದಿದ್ದೇನೆ ಎಂಬ ಭರವಸೆ, ನಂಬಿಕೆಗೆ ನಾವು ನಮ್ಮ ನಡೆನುಡಿಯಲ್ಲಿ ನಾವು ಜೀವನ ಮಾಡಬೇಕು. ಆಗ ಮಾತ್ರ ನಾವು ಪ್ರಸ್ತುತ ಕಾಲದಲ್ಲಿ ಎಂತ ಕಷ್ಟ ಸಂಕಷ್ಟ ಬಂದರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯ. 26ರಲ್ಲಿ ನನಗೆ ಕಷ್ಟನೇ ಬರಲ್ಲ ಫಾದರ್ ಅನ್ನೋರು ಯಾರಾದ್ರಿದ್ರೆ ಇಲ್ಲಿ, ನಾನು ಕಷ್ಟ ಬರಲ್ಲ ಫಾದರ್, ನಾನು ದೇವರ ಆಶೀರ್ವಾದ ಇವತ್ತು ನನಗೆ ಸಿಕ್ಬಿಟ್ಟಿದೆ, ನೀವು ಪ್ರಬಂಧ ಕೊಟ್ಟಿದ್ದೀರಿ, ನಾನು ಇಲ್ಲಿಂದ ದೇವರ ಆಶೀರ್ವಾದ ಪಡ್ಕೊಂಡು ನಾನು ಹೋಗ್ತಾ ಇದ್ದೇನೆ, 27 ಬರೋ ತನಕ ನನಗೆ ಕಷ್ಟನೇ ಇರಲ್ಲ ಫಾದರ್ ಅನ್ನೋರು ಕೈ ಎತ್ತಿ ನೋಡು. ಕಷ್ಟನೇ ಬರಲ್ವಾ ನಿಮಗೆ? ಜ್ವರ ಬರಲ್ವಾ? ಬರ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಷ್ಟಗಳು, ತೊಂದರೆ, ದಾಪತ್ಯಗಳು ಬರ್ತದೆ. ನೀವು ಬಂದಿಲ್ಲ ಅಂತಂದ್ರೆ ನೀವು ಬೇರೆ ಲೆವೆಲ್, ಎಲ್ಲರಿಗೂ ಕಷ್ಟಗಳು ಬಂದೇ ಬರ್ತದೆ. ಆದ್ರೆ ಈ ಕಷ್ಟಗಳ ಮಧ್ಯದಲ್ಲಿ ನಾವು ದೇವರನ್ನು ಕೊಂಡಾಡುವಂತ ವ್ಯಕ್ತಿಗಳಾಗಬೇಕು, ವಿಶ್ವಾಸವನ್ನು ದೃಢವಾಗಿ ಇಟ್ಟುಕೊಳ್ಳುವಂತ ವ್ಯಕ್ತಿಗಳಾಗಬೇಕು. ನಮ್ಗೆ ಕಷ್ಟ ಕೊಡಬೇಡಿ ಅಂತ ನಾವು ಕೇಳ್ಕೋಬಾರ್ದು, ಬದಲಾಗಿ ಕಷ್ಟಗಳ ಮಧ್ಯೆ ನಾವು ಸಂತೋಷವಿರುವಂತ ನಾವು ಆಶೀರ್ವಾದ ಕೊಡು ದೇವರೇ ಎಂಬುದಾಗಿ ನಾವು ಕೇಳಬೇಕಾಗ್ತದೆ. ಆಗ ಕೇಳಿದಾಗ ಖಂಡಿತವಾಗಿ ಕ್ರಿಸ್ತ ನಮ್ಮನ್ನು ಮುಟ್ಟುತ್ತಾನೆ, ಆ ಕ್ರಿಸ್ತನ ಅನುಭವ ನಮಗೆ ಸಿಗುತ್ತದೆ, ನಾವು ಮುನ್ನಡೆಯುತ್ತೇವೆ. ಹೀಗಿರ್ಬೇಕಾದ್ರೆ ಹೀಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದೇ ಒಂದು 2 ಕ್ಷಣ ಈ ಪ್ರಸ್ತುತ ಕಾಲದಲ್ಲಿ, ಈ ವರ್ತಮಾನ ಕಾಲದಲ್ಲಿ ನಾವು ಇತ್ತು, ಒಂದೇ ಒಂದು ಕ್ಷಣ ಈ 25ರಂದು ನಾವು ನೆನೆದು ದೇವರು ಮಾಡಿದಂಥ ಎಲ್ಲ ಆಶೀರ್ವಾದಕ್ಕಾಗಿ, ದೇವರು ನಮ್ಮನ್ನು ಎಲ್ಲ ತಂದೆ ಕಾಪಾಡಿದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ, ಅಪ್ಪ ತಂದೆಯೇ, 26 ವರ್ಷವನ್ನು ನಿಮ್ಮ ಪಾದಕ್ಕೆ ನಾನು ಸಮರ್ಪಿಸುತ್ತಾ ನಿಮ್ಮ ಆಶೀರ್ವಾದದೊಂದಿಗೆ ನಾನು ಪಾಲನಿಸುತ್ತಿದ್ದೇನೆ. ಹೀಗಿರುವಾಗ ಈ 26ನೇ ವರ್ಷದಲ್ಲಿ ನನ್ನ ಯೋಜನೆಗಳು ಎಲ್ಲವೂ ಸಹ ನಿಮಗೆ ಸಮರ್ಪಿಸಿದ್ದೇನೆ. 26ರಲ್ಲಿ ಒಳಿತನ್ನು ಮಾಡುತ್ತಂದೆ, ಎಲ್ಲ ತಂದೆ ನಮ್ಮನ್ನು ಕಾಪಾಡುತ್ತಂದೆ, ನನ್ನ ಮಕ್ಕಳನ್ನು ಆಶ್ರಯಿಸುತ್ತಂದೆ, ನನ್ನ ಕನಸುಗಳನ್ನು ಈಡೇರಿಸುತ್ತಂದೆ, ನನ್ನ ಕನಸುಗಳನ್ನು ನನಸಾಗುವಂತೆ ಮಾಡುತ್ತಂದೆ, ಒಬ್ಬೊಬ್ಬರು ಸಹ ಒಂದು ಆಶೀರ್ವಾದ ಇರುವಂತೆ ಅನುಗ್ರಹಿಸುತ್ತದೆ ಎಂಬುದಾಗಿ ನಾವೆಲ್ಲರೂ ಸಹ ಬೇಡೋಣ. ಆಮೆನ್. ಇದರಿಂದ ನಮ್ಮ ವಿಶ್ವಾಸದ ಪ್ರಮಾಣವನ್ನು ಮಾಡೋಣ.
ಜನತೆಯು ಹೇಗೆ ಮಾಡಿದವನ ಸಾವನ್ನು ಜಯಿಸಿದ ವಿಜಯಿಯನು ಸ್ವಾತಂತ್ರ್ಯ ನೀಡಿದ ಶಕ್ತಿಯನು ಕ್ರಿಸ್ತರು ಸ್ವರ್ಗದ ಒಡೆಯರೆಂದು ತಂದೆಯ ಬಳಿಯಲ್ಲಿರುವರೆಂದು ಪರಮಾತ್ಮೇಶ್ವರ ಆತ್ಮನನು ಕ್ರೈಸ್ತ ಸಭೆಯ ಐಕ್ಯವನು ಸೌದೆಯ ಸಾರಿದ ಸಂತರ ಬಂಧನದಿಂದ ಬಿಡುಗಡೆಯ ನಿತ್ಯ ನಿರಂತರ ಜೀವನವ ಅನಂತ ಆನಂದ ಅಮರತೆಯ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೊಸ ವರ್ಷವನ್ನು ಕಾಣುವ ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸುತ್ತಾರೆ. ದೇವರ ಪ್ರೀತಿ ಅನುಗ್ರಹ ಮಾತ್ರವೇ ನಮ್ಮನ್ನು ಮುಂದೆ ನಡೆಸಬಹುದು ಎಂಬ ನಂಬಿಕೆಯೊಂದಿಗೆ ಅವರ ಕೃಪಾವರಗಳನ್ನು ಬೇಡುತ್ತಾ ನಮ್ಮ ಭಿನ್ನಗಳನ್ನು ಅವರ ಮುಂದಿಡೋಣ. ಓ ದೇವರೇ, ನಮ್ಮ ಮೊರೆಯನ್ನು ದೈನ್ಯದಿ ಮಾಲಿಸಿರಿ. ನಮ್ಮ ಮೊರೆಯನ್ನು ದೈನ್ಯದಿ ಕ್ರಿಸ್ತ ಜನನವನ್ನು ಜಗತ್ತಿಗೆ ಸಾರಿದ ಆ ದೇವದೂತರಂತೆ ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಜನಸಾಮಾನ್ಯರು ಜಗತ್ತಿಗೆ ಕ್ರಿಸ್ತನನ್ನು ಪರಿಚಯಿಸುವ ಕಾರ್ಯದಲ್ಲಿ ನಮ್ಮ ಧರ್ಮ ಸಭೆಯೊಂದಿಗೆ ನಮ್ಮ ಜಗದ್ಗುರು ಪೂಜ್ಯಲಿಯೋವರೊಂದಿಗೆ ಹೆಜ್ಜೆ ಹಾಕಲು ಶಕ್ತಿ ಪಡೆದುಕೊಳ್ಳುವಂತೆ ಪ್ರಾರ್ಥಿಸೋಣ. ಇಂದು ಆರಂಭವಾದ ಹೊಸ ವರ್ಷದಲ್ಲಿ ದೇವರು ನಮಗೆ ತೋರಿರುವ ಕೃಪಾವರಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹಳೆಯ ಜೀವನದ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಾಗೂ ನಮ್ಮ ಮುಂದಿನ ಸಾಧ್ಯತೆಗಳಿಗೆ ಅವರೇ ದಾರಿ ತೋರಲೆಂದು ಪ್ರಾರ್ಥಿಸೋಣ. ಕಂದ ಯೇಸುವನ್ನು ಕಂಡ ಕುರುಬರು, ಜ್ಞಾನಿಗಳು, ಸಿಮೆಯೋನ, ಅನ್ನಳು ಯೇಸುವಿನ ಬಗ್ಗೆ ಹೇಳಿದ್ದನ್ನು ಕೇಳಿ ಮೌನದಲ್ಲಿ ಧ್ಯಾನಿಸಿದ ಮಾತೆ ಮರಿಯಮ್ಮನವರಂತೆ ಪ್ರಭು ಯೇಸುವನ್ನು ಹೆಚ್ಚು ಅರಿಯುತ್ತಾ ಅವರ ಮಹಿಮೆಯನ್ನು ಧ್ಯಾನಿಸುತ್ತಾ ಅವರಲ್ಲಿ ಒಂದಾಗುವ ಮನಸ್ಸು ನಮ್ಮದಾಗಲೆಂದು ಪ್ರಾರ್ಥಿಸೋಣ.
ದೇವದೂತರ ಸಂದೇಶವನ್ನು ಕೇಳಿದ ಕೂಡಲೇ ಯೇಸುವನ್ನು ಕಾಣಲು ಹೊರಟ ಕುರುಬರಂತೆ ನಮ್ಮ ಹೃದಯಗಳು ಪ್ರಭು ಕ್ರಿಸ್ತನ ಸಾನ್ನಿಧ್ಯಕ್ಕಾಗಿ ಸದಾ ತೊರೆಯುವಂತೆ ಹಾಗೂ ದೇವರ ಮಹಿಮೆಯನ್ನು ಸಾರುವ ಸಾಧನಗಳಾಗುವಂತೆ ಪ್ರಾರ್ಥಿಸೋಣ. ಪ್ರತಿ ಕ್ಷಣವೂ ನಾವು ಅವರೊಂದಿಗೆ ಜೀವಿಸುತ್ತಾ ದೇವರ ವರದಾನಗಳನ್ನು, ದೇವರ ಅನುಗ್ರಹವನ್ನು, ದೇವರ ಆಶೀರ್ವಾದವನ್ನು ಪಡೆದು ಈ ವರ್ಷದಲ್ಲಿ ಅವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಆಶೀರ್ವದಿಸುತ್ತಾ ನಮ್ಮನ್ನು ಮುನ್ನಡೆಸಿ ನಮ್ಮನ್ನು ಉದ್ಧರಿಸಲೆಂದು ನಾವೆಲ್ಲರೂ ಈ ಒಂದು ಸಮಯದಲ್ಲಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, ಈ ಹೊಸ ವರ್ಷದಲ್ಲಿ ನಮ್ಮ ಆತ್ಮೀಕ ದೈವಿಕ ಪುನಶ್ಚೇತನಕ್ಕಾಗಿ ನಮ್ಮ ಹೃದಯಗಳನ್ನು, ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಾವು ಶುಭ ಶಾಂತಿಯಿಂದ ಬಾಳಲು ನಮ್ಮನ್ನು ಆಶೀರ್ವದಿಸಲಿ. ಈ ಬೇಡಿಕೆಗಳನ್ನು ನೆರವೇರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮತ್ತು ಅವುಗಳನ್ನು ಪರಿಪೂರ್ಣತೆಗೆ ತರುತ್ತೀರಿ. ಪರಿಶುದ್ಧ ದೇವ ಮಾತೆ ಮಹೋತ್ಸವದ ಆಚರಣೆಯಲ್ಲಿ ಆನಂದಿಸುವ ನಿಮ್ಮ ಕೃಪಾವರದ ಪ್ರಾರಂಭದಲ್ಲಿ ಹೆಮ್ಮೆ ಪಡುತ್ತ ಅದರ ಸಂಪೂರ್ಣತೆಯಲ್ಲಿ ಒಂದು ದಿನ ಆಶಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲರೂ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಮುಖಾಂತರ ನಿಮ್ಮ ಜೀವನವನ್ನು ಮರಳಿ ನೀಡುವ ಪವಿತ್ರ ವಿನಿಮಯವು ಎಂದು ಭವ್ಯವಾಗಿ ಪ್ರಜ್ವಲಿಸಿದೆ. ನಿಮ್ಮ ದಿವ್ಯವಾಣಿಯು ನಮ್ಮ ಬಲಹೀನತೆಯನ್ನು ಧರಿಸಿಕೊಂಡಾಗ ಮಾನವನ ನಶ್ವರತೆಯು ನಿರಂತರ ಗೌರವವನ್ನು ಪಡೆಯುವುದು ಮಾತ್ರವಲ್ಲದೆ ಈ ಅದ್ಭುತಕರ ಐಕ್ಯತೆಯಲ್ಲಿ ನಾವು ಅಮರತ್ವವನ್ನು ಪಡೆಯುತ್ತೇವೆ. ಆದುದರಿಂದ ದೇವದೂತರ ವೃಂದಗಳ ಕೂಡಿ ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸುತ್ತೇವೆ.
ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿ ವಸ್ತುಗಳನ್ನು ಸ್ವೀಕರಿಸಲಿ, ಆಶೀರ್ವದಿಸಬೇಕೆಂದು ನಾವು ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪೀಠದವರಿಗಾಗಿಯೋ ಹಾಗೂ ಸಹಾಯಕ ಧರ್ಮದಕ್ಷರಾದ ಸತೀಶ್ ಹಾಗೂ ಜೋಸೆಫ್ ಇವರಿಗಾಗಿಯೋ ಸತ್ಯವನ್ನು ಎತ್ತಿ ಹಿಡಿಯುತ್ತ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೋ ಇವುಗಳನ್ನು ಅರ್ಪಿಸುತ್ತೇವೆ. ಪ್ರಭು ನಿಮ್ಮ ಸೇವಕ ಮತ್ತು ಸೇವಕಿಯರಾದ ಇವರನ್ನು ಸ್ಮರಿಸಿಕೊಳ್ಳಿರಿ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವನ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವಾದ ಯೇಸು ಕ್ರಿಸ್ತರ ತಾಯಿಯೋ, ಮಾತೆ ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಸದಾ ಕನ್ನಿಕೆಯಾದ ನಿಷ್ಕಳಂಕ ಮರಿಯಮ್ಮನವರು ಲೋಕ ರಕ್ಷಕರಿಗೆ ಜನ್ಮವಿದ್ದ ಈ ಪರಮ ದಿನದಂದು ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವಾದ ಯೇಸು ಕ್ರಿಸ್ತರ ತಾಯಿಯು ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿಸಿದ ಜೋಸೆಫರನ್ನು, ಪುನೀತ ಪ್ರೇಷಿತರನ್ನು ಹಾಗೂ ರಕ್ತ ಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಆಂದ್ರಿಯ, ಯಾಕೋಬ, ಯೌವನ, ತೋಮಸ, ಯಾಕೋಬ, ಫಿಲಿಪ, ಬರ್ತಲೋಮಾಯ, ಮತ್ತಾಯ, ಸೀಮೋನ, ತದ್ದಾಯ, ಲೀನಸ್, ಕ್ಲೀಟಸ್, ಕ್ಲೆಮೆಂಟ್, ಸಿಕ್ಸ್ಟಸ್, ಕೊರ್ನೇಲಿಯಸ್, ಸಿಪ್ರಿಯನ್, ಲಾರೆನ್ಸ್, ಕ್ರಿಸ್ಟೋಗನಸ್, ಯೌವನ ಮತ್ತು ಪೌಲ, ಕೋಸ್ಮಸ್ ಮತ್ತು ದಾಮಿಯಾಸ್ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲ ಸನ್ನಿವೇಶನಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿದೆ. ನಾವು ಯೇಸುವಿನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಆದುದರಿಂದ ಪ್ರಭು ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿಕಾಣಿಕೆಗಳನ್ನು ದಯವಿಟ್ಟು ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯನ್ನು ನೆರವೇರಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದಿಯೊಂದಿಗೆ ನಾವು ಒಂದು ಸೇರುವಂತೆ ಆಜ್ಞಾಪಿಸಿರಿ. ನಮ್ಮ ಯೇಸುವಿನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವರೇ, ಕಾಣಿಕೆಯನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಸ್ವೀಕರಿಸಿದ ಚಿತ್ತರಾಗಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರವನ್ನು ರಕ್ತವಾಗುವಂತೆ ಕರುಣಿಸಿರಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗಿದ್ದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಹಂತದಲ್ಲಿ ಅಮೂಲ್ಯ ಪಾತ್ರೆಯನ್ನು ನಮ್ಮ ಪವಿತ್ರ ಪೂಜ್ಯ ಕರಗಳಲ್ಲೇ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗಿದ್ದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತ ಪೂಜೆ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತರಾಗಿ ಸ್ವರ್ಗವನ್ನು ವಾದುದನ್ನು ಸ್ಮರಿಸುತ್ತೇವೆ. ನೀವಿದ್ದ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವಿರುವ ಪವಿತ್ರ ರೊಟ್ಟಿಯನ್ನು ನಿತ್ಯ ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಮೇಲಿನ ಕಾಣಿಕೆಗಳನ್ನು ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು ನಿಮ್ಮ ಮಹಾಯಾಜಕ ಮೆಲ್ಕಿಸೆದೇಕ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸುತ್ತದೆ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತರಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನ್ನವಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರದ ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರದಿಂದಲೂ ತುಂಬಿರುವಂತೆ ಮಾಡಿದೆ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು, ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ಶ್ರಮಿಸುತ್ತಿರುವ ನಿಮ್ಮ ಸೇವಕ ಸೇವಕಿಯರನ್ನು ಸ್ಮರಿಸಿಕೊಳ್ಳಿರಿ. ಇವರಿಗೂ ಕ್ರಿಸ್ತನಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ ಶಾಂತಿ ಹಾಗೂ ಶಾಂತಿಯ ನಿವಾಸವನ್ನು ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆಯಿಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷ್ಠರು, ರಥ ಸಾಕ್ಷಿಗಳು ಆದ ಸ್ನಾನಿಕ ಯೋವಾನ, ಸ್ತೆಫಾನ, ಮತ್ತೇಯ, ಬರ್ನಾಬ ಇವರ ಹಾಗೂ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಅಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರ ಮುಖಾಂತರವೇ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ತೋರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. Thank
ಪರಮ ಪೂಜ್ಯರು ತಂದೆ ದೇವರೇ ಸ್ವರ್ಗದ ನಿಮ್ಮ ನಾಮವು ಪರಮ ಪೂಜ್ಯರು ಪರಮ ಪೂಜ್ಯರು ನಿಮ್ಮ ರಾಜ್ಯವು ಧರೆಗಿಳಿಯಲಿ ನಿಮ್ಮ ಚಿತ್ತವು ಸ್ವರ್ಗದಂತೆ ನಿಮ್ಮ ರಾಜ್ಯವು ಧರೆಗಿಳಿಯಲಿ ನಿಮ್ಮ ಚಿತ್ತವು ಸ್ವರ್ಗದಂತೆ ಭೂಮಿಯಾಗೆಂದರೆ ನಿತ್ಯ ನಡೆಯಲಿ ಭೂಮಿಯಾಗೆಂದರೆ ನಿತ್ಯ ನಡೆಯಲಿ ನಮ್ಮ ನಿತ್ಯದ ಇನ್ನು ಬೀಳುತ್ತ ಸಲಹು ತಂದೆ ನಾವು ಕ್ಷಮಿಸೆವು ತಪ್ಪಿತಸ್ಥರ ನಮ್ಮ ತಪ್ಪನ್ನು ಕ್ಷಮಿಸುವಂತೆ ನಾವು ಕ್ಷಮಿಸೆವು ತಪ್ಪಿತಸ್ಥರ ನಮ್ಮ ತಪ್ಪನ್ನು ಕ್ಷಮಿಸುವಂತೆ ದುಷ್ಟ ಶಕ್ತಿ ನಮ್ಮ ಬಿಡಿಸುತ್ತ ನಿಮ್ಮ ಪಥದಲ್ಲಿ ನಡೆಸು ತಂದೆಯೇ ನಿಮ್ಮ ಪಥದಲ್ಲಿ ನಡೆಸು ತಂದೆಯೇ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯ ದಯೆಯಿಂದ ಕೆರಳಿಸುತ್ತದೆ. ನಾವು ಸ್ವರ್ಗ ನಮ್ಮನ್ನು ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತನ ಪ್ರೇಷಿತರಿಗೆ ನಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸದೆ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸದೆ ಯುಗ ಯುಗಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಮೋಚನಕ್ಕೆ ಆಹ್ವಾನಿತರು ಭಾಗ್ಯವನದರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ಹಾಕಲ್ಲ, ಆದರೆ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಆತ್ಮವು ಸುಸ್ಥವಾಗುವುದು.
ಚಂದ್ರನಂತೆ ಗೆಳೆಯನಂತೆ ಸೂರ್ಯನಂತೆ ತಾರೆಯಂತೆ ಚಂದ್ರನಂತೆ ಫಲವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸಕಲ ಆಶೀರ್ವಾದಗಳ ಮುಖ್ಯೂ ಮೂಲವಾದ ದೇವರು ನಿಮಗೆ ತಮ್ಮ ಕೃಪಾವರವನ್ನು ಅನುಗ್ರಹಿಸಲಿ. ತಮ್ಮ ಆಶೀರ್ವಾದವನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಸಲಿ. ಅಂತೆಯೇ ವರ್ಷವಿಡೀ ನಿಮ್ಮನ್ನು ಎಲ್ಲಾ ಕೇಡಿನಿಂದ ಸಂರಕ್ಷಿಸಿ ಕಾಪಾಡಲಿ. ಆಮೇಲೆ ಕರುಣನು ದೇವರು ನಿಮಗೆ ವಿಶ್ವಾಸದಲ್ಲಿ ಸಮಗ್ರತೆಯನ್ನು, ನಂಬಿಕೆಯನ್ನು, ತಾಳ್ಮೆಯನ್ನು, ಪ್ರೀತಿಯಲ್ಲಿ ನಿಷ್ಠೆಯನ್ನು, ಕೊನೆತನಕ ಸಹನೆಯನ್ನು ದಯಪಾಲಿಸಲಿ. ಪ್ರೀತಿಮಯ ದೇವರು ನಿಮ್ಮ ದಿನಗಳನ್ನು ಮತ್ತು ಕೆಲಸ ಕಾರ್ಯವನ್ನು ತಮ್ಮ ಶಾಂತಿ ಪಥದಲ್ಲಿ ಸಾಗಿಸಲಿ. ಈ ದೇವಾಲಯದಲ್ಲೂ ಎಲ್ಲೆಲ್ಲೂ ನಿಮ್ಮ ಪ್ರಾರ್ಥನೆಗಳನ್ನು ಈಡೇರಿಸಲಿ ಮತ್ತು ನಿತ್ಯ ಜೀವನದೆಡೆಗೆ ಸಂತೋಷದಿಂದ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಶುಭ ಸಂದೇಶವನ್ನು ಸಾರಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಧರ್ಮ ಕೇಂದ್ರದ ಗುರುಗಳಾದ ಒಂದನೆಯ ಸ್ವಾಮಿ ಶಶಿ ಕಿರಣ್ ಇವರ ಪರವಾಗಿ ಹಾಗೂ ನನ್ನ ಪರವಾಗಿ ಹಾಗೂ ನನ್ನ ಸಹ ಗುರುಗಳಾದ ಲೂಕಾಸ್ ಇವರ ಪರವಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.
ಪರವಾಗಿಲ್ಲ, ಸ್ವಲ್ಪ ಜನ ಮರ್ತೋಗಿದ್ದಾರೆ, ಸ್ವಲ್ಪ ಜನ ಮರ್ತಿಲ್ಲ. ವೆರಿ ಗುಡ್. ಈಗ ನಿಮಗೆ ಪೀಠಿಕೆಯಲ್ಲಿ ಒಂದು ವಾಕ್ಯ ಹೇಳಿದೆ ಅಲ್ವಾ? ಯಾವ ಕ್ಷಣದಲ್ಲಿ ಬದುಕಬೇಕು? ಈ ಕ್ಷಣದಲ್ಲಿ ಬದುಕಬೇಕು ಅಲ್ವಾ? ವರ್ತಮಾನ ಕಾಲದಲ್ಲಿ ಏನು? ಈ ಕ್ಷಣ. ಈ ಕ್ಷಣದಲ್ಲಿ ನಾವು ಬದುಕಬೇಕು. ಪ್ರತಿ ಕ್ಷಣದಲ್ಲೂ ನಾವು ದೇವರೊಂದಿಗೆ ಬದುಕಬೇಕು. ಪ್ರತಿ ಕ್ಷಣ ದೇವರೊಂದಿಗೆ ಇದ್ದರೆ ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲವೂ ನಮಗೆ ಲಭಿಸುತ್ತದೆ. ಹಾಗಾಗಿ ವರ್ಷ ಪೂರ್ತಿ ನಿಮ್ಮೆಲ್ಲರಿಗೂ ದೇವರು ಬೆನ್ನೆಲುಬಾಗಿರಲಿ. ನಿಮಗೆ ಬೇಕಾಗಿರುವ ಶಾಂತಿ, ಸಮಾಧಾನ, ಐಕ್ಯತೆ ದಯಪಾಲಿಸಲಿ. ವಿಶೇಷವಾಗಿ ಈ ಧರ್ಮಕ್ಕಿದರು ಇನ್ನೂ ಹೆಚ್ಚಾಗಿ ವಿಶ್ವಾಸದಲ್ಲಿ ಬೆಳೆಯಲಿ. ಜನಸಂಖ್ಯೆಯಲ್ಲ, ವಿಶ್ವಾಸದಲ್ಲಿ ಬೆಳೆಯಲಿ. ದೇವರ ಅನುಗ್ರಹ, ದೇವರ ಆಶೀರ್ವಾದ, ದೇವರ ಪ್ರೀತಿ ನಿಮ್ಮೊಂದಿಗೆ ಸದಾಕಾಲ ಇರಲಿ ಎಂದು ನಾವೆಲ್ಲರೂ ಆಶಿಸುತ್ತೇವೆ ಹಾಗೂ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರಿಗೋಸ್ಕರ ಸಾಕಷ್ಟು ದೂರದಿಂದ ಪ್ರಯಾಣಿಸಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತು ನಮ್ಮೆಲ್ಲರಿಗೋಸ್ಕರ ಅರ್ಥಭರಿತವಾಗಿ ಸೊಗಸಾದ ಬಲಿಪೂಜೆಯನ್ನು ಅರ್ಪಿಸಿದ ಒಂದನೆಯ ಗುರುಗಳಾದ ಫಾದರ್ ಲೂಕಾಸ್ ರವರಿಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳ ಅನುಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ದಯವಿಟ್ಟು ಮುಂದೆ ಬಂದು ಆತ್ಮೀಯ ಗುರುಗಳು ಸದಾಕಾಲವು ನಮ್ಮೆಲ್ಲರಿಗೋಸ್ಕರ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿದ ಇವರಿಗೂ ನಮ್ಮ ಧರ್ಮ ಕೇಂದ್ರದ ಗುರುಗಳ ಅನುಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಸಂತೋಷ ಸಂಗೀತ ಸುರಿಯಲಿ, ಎಲ್ಲೆಲ್ಲೂ ಆನಂದ ಹರಿದಿದೆ. ಸಂತೋಷ ಸಂಗೀತ ಸುರಿಯಲಿ, ಎಲ್ಲೆಲ್ಲೂ ಆನಂದ ಹರಿದಿದೆ. ಸಿರಿಯ ಹಾಡಿಗೆ ಸಕಲ ಮಂಜರಿ, ಒಬ್ಬರು ನರನೆ ತುಂಬಿ ಶಿವ ಕೋರಿದೆ. ಹೊನ್ನವನ್ನ ಧನ್ಯವಾದ ನಿಮ್ಮನಾಗಲಿ. ಸಂತೋಷ ಸಂಗೀತ ಸುರಿಯಲಿ, ಎಲ್ಲೆಲ್ಲೂ ಆನಂದ ಹರಿದಿದೆ. ನೂತನ ಪಯಣದಲ್ಲಿ ಪರಮನ ಒಲವಿರಲಿ, ಜನತೆಯ ಮನಸ್ಸಿನಲ್ಲಿ ಶಾಂತಿಯಿರಲಿ. ನೂತನ ಪಯಣದಲ್ಲಿ ಪರಮನ ಒಲವಿರಲಿ, ಜನತೆಯ ಮನಸ್ಸಲ್ಲಿ ಶಾಂತಿಯಿರಲಿ. ಕ್ರಿಸ್ತನ ವಾಕ್ಯವೆಲ್ಲರೂ ಸಾರುತ್ತಾ, ಜ್ಞಾನದಿ ಸತ್ಯಕ್ಕೆ ಜೀವ ಬೆಳೆಯಲಿ. ತನನನ ತನನನ
ಪುತ್ರರ